ಯಾರೋ ಒಬ್ಬರು ನನ್ನನ್ನು ಕನ್ಸಂಟ್ರೇಷನ್ ಕ್ಯಾಂಪ್‌ಗೆ ಮರಳಿ ಹೋಗಲು ಹೇಳಿದಾಗ ನನ್ನ ಬ್ರೈಡ್ಸ್‌ಮೇಡ್ಸ್ ಗುಂಪು ನಕ್ಕಿತು. ನನ್ನ ಬೆಸ್ಟ್ ಫ್ರೆಂಡ್‌ನ ಬ್ಯಾಚಲರೆಟ್ ಪಾರ್ಟಿಗಾಗಿ ನಾನು ವಾರಗಳ ಕಾಲ ಕಳೆದು, ಟೀ ಸೆಟ್ ಅನ್ನು ಅಲಂಕರಿಸಿದ್ದೆ ಮತ್ತು ಸಾಂಪ್ರದಾಯಿಕ ಆಹಾರವನ್ನು ತಯಾರಿಸಿದ್ದೆ. ನನ್ನ ಜ್ಯೂಯಿಷ್ ಮತ್ತು ಏಷ್ಯನ್ ಸಂಸ್ಕೃತಿಯನ್ನು ಅವರೊಂದಿಗೆ ಹಂಚಿಕೊಳ್ಳಬೇಕೆಂದು ನಾನು ಬಯಸಿದ್ದೆ, ಆದರೆ ನಾನು ಟೇಬಲ್ ರೆಡಿ ಮಾಡಿದ ಕ್ಷಣದಲ್ಲೇ ವಾತಾವರಣ ಬದಲಾಯಿತು. ಕೆಲವು ಅತಿಥಿಗಳು ಆಹಾರವನ್ನು ನೋಡಿ ಮುಖ ಸೊಟ್ಟಗೆ ಮಾಡಿದರು, ಅದನ್ನು ಭಯಾನಕ ಮತ್ತು ವಿಚಿತ್ರ ಎಂದು ಕರೆದರು. ನಂತರ ಜೋಕ್‌ಗಳು ಶುರುವಾದವು. ಆ ವಾರಾಂತ್ಯದ ವಿಷಯವೇ ಜನಾಂಗೀಯ ದ್ವೇಷ ಮತ್ತು ಯಹೂದಿ ವಿರೋಧಿ ಭಾವನೆಯಾಗಿತ್ತು. ದ್ವೇಷವೇ ಒಂದು ತಮಾಷೆ ಎಂದು ಭಾವಿಸುವ ಜನರೊಂದಿಗೆ ಒಂದು ದೋಣಿಯಲ್ಲಿ ಸಿಲುಕಿಕೊಂಡಿರುವ ಯಾವುದೋ ಭಯಾನಕ ಸಿನಿಮಾದಲ್ಲಿ ನಾನು ಇದ್ದೆ ಎಂದು ನನಗೆ ಅನಿಸಿತು. ಆ ರಾತ್ರಿ ಎಲ್ಲವೂ ಮಿತಿಮೀರಿತು. ಒಬ್ಬ ಅತಿಥಿ ಹೊಲೋಕಾಸ್ಟ್ ಬಗ್ಗೆ ಸರಣಿ ಜೋಕ್‌ಗಳನ್ನು ಮಾಡಿದಾಗ ನಾನು ಧ್ವನಿ ಎತ್ತಿದೆ ಮತ್ತು ನಾನು ಜೂಯಿಷ್ ಆಗಿರುವುದರಿಂದ ನನಗೆ ನೋವಾಗಿದೆ ಎಂದು ಹೇಳಿದೆ. ಅದಕ್ಕೆ ಸಿಕ್ಕ ಪ್ರತಿಕ್ರಿಯೆ? ಅವಳು ಆಶ್ವಿಟ್ಜ್‌ಗೆ ಮರಳಿ ಹೋಗುತ್ತಿದ್ದಾಳೆ ಮತ್ತು ನನ್ನ ಗೆಳತಿ, ಅಂದರೆ ವಧು, ಅವರ ಜೊತೆಗೂ ನಕ್ಕಳು. ನಾನು ಹೊರಗೆ ಹೋಗಿ ಅತ್ತೆ, ಆದ್ರೆ ನನ್ನನ್ನು ವಿಚಾರಿಸಲು ಒಬ್ಬರೂ ಬರ್ಲಿಲ್ಲ. ಮನೆಗೆ ಮರಳುವ 4 ಗಂಟೆಗಳ ಪ್ರಯಾಣದಲ್ಲಿ ಮತ್ತೊಬ್ಬ ಬ್ರೈಡ್ಸ್‌ಮೇಡ್ ನನಗೆ ಉಪದೇಶ ಮಾಡತೊಡಗಿದಳು. ನಾನು ಇತರರ ಸ್ಥಾನದಲ್ಲಿ ನಿಂತು ಯೋಚಿಸಬೇಕು ಮತ್ತು ಅವರು ಸಕಾರಾತ್ಮಕ ಉದ್ದೇಶಗಳನ್ನು ಹೊಂದಿದ್ದರು ಎಂದು ಭಾವಿಸಬೇಕು ಎಂದು ಅವಳು ಹೇಳಿದಳು. ಆ ಕ್ಷಣದಲ್ಲಿ ನನಗೆ ಅರ್ಥವಾಯಿತು, ಈ ಜನರು ದ್ವೇಷವನ್ನು ಕೇವಲ ಸಹಿಸಿಕೊಳ್ಳುತ್ತಿರಲಿಲ್ಲ, ಅದರಲ್ಲಿ ಭಾಗಿಯಾಗಿದ್ದರು ಎಂದು. ಮದುವೆಗೆ ಒಂದು ವಾರ ಮೊದಲು ನಾನು ವಧುವಿಗೆ ನಿಜಾಂಶವನ್ನು ತಿಳಿಸಿದೆ. ನಾನು ಮನುಷ್ಯತ್ವವನ್ನು ಕಳೆದು ಅವಮಾನಕ್ಕೊಳಗಾದಾಗ ನಗುವ ವ್ಯಕ್ತಿಯ ಸಂಭ್ರಮದ ಕಾರ್ಯಕ್ರಮಕ್ಕೆ ನಾನು ಬರಲಾರೆ. ಅವಳ ಪ್ರತಿಕ್ರಿಯೆ? ಅವಳು ನನ್ನನ್ನು ಎಲ್ಲೆಡೆ ಬ್ಲಾಕ್ ಮಾಡಿದಳು. ನಾನು ಸ್ನೇಹಿತರ ಗುಂಪನ್ನು ಕಳೆದುಕೊಂಡೆ, ಆದ್ರೆ ಕೊನೆಗೆ ನನಗೆ ಮನಸ್ಸಿನ ಶಾಂತಿ ಸಿಕ್ಕಿತು.